ಎಲ್ಲರಿಗೂ ವೆಲ್ಕಮ್. ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋ ಅನು ಚಾನಲ್ಗೆ ವೆಲ್ಕಮ್. ಸಿಂಪಲ್ಲಾಗಿ ಬ್ಯಾಚುಲರ್ ಬೇಳೆ ಸಾಂಬಾರು ಮಾಡೋ ವಿಧಾನ. 1 ಲೋಟ ಮೈಸೂರು ಬೇಳೆ, 2 ಲೋಟ ತೊಗರಿ ಬೇಳೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಇವಾಗೆ ಸ್ಟವನ್ನು ಆನ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿರೋ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಚೆನ್ನಾಗಿ ಹಾಕೊಳ್ಳೋಣ. ಎಲ್ಲ ಫಸ್ಟೇ ರೆಡಿ ಮಾಡಿಟ್ಕೊಂಡೆ ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಬೇಳೆ ಬೇಯೋದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತಲ್ವಾ, 1 ಲೋಟ ಅಷ್ಟು ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕದು, ಚೆನ್ನಾಗಿ ಬೇಯಬೇಕು. ನೋಡ್ಕೊಳ್ಳಿ ಕ್ವಾಂಟಿಟಿ ಎಷ್ಟಿದೆ ಅಂತ. ನೀವು ಮುಟ್ಬೇಕಾದ್ರೆ ನೋಡ್ಕೊಬೋದು ಎಷ್ಟಿದೆ ಕ್ವಾಂಟಿಟಿ ಅಂತ. ನಮಗಿನ್ನ ನೀರು ಸ್ವಲ್ಪ ಸಾಕಾಗೋದಿಲ್ಲ, ಸೊ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಸಾರಿ, ಫಸ್ಟ್ ಟೈಮ್ ಮಾಡ್ತಿರೋದಲ್ವ ಚಾನಲ್, ಸ್ವಲ್ಪ ಗಡಿ ಬಿಡಿ. ಸ್ವಲ್ಪ ಉಪ್ಪು ಹಾಕೋಣ. ತುಂಬ ನನ್ನ ಮಗನ ಬಲವಂತದಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅವನಿಗಿಷ್ಟ, ಎಲ್ಲರೂ ವಿಡಿಯೋ ಮಾಡ್ತಿದ್ದಾರಮ್ಮ ನೀನು ಮಾಡು ಅಂತ ಇದ್ದಾನೆ. ಸೊ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ನೋಡೋಣ, ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ನೀವು ಹೆಂಗೆ ಸಪೋರ್ಟ್ ಮಾಡ್ತೀರೋ ಹಾಗೆ. ಸೊ ಇಷ್ಟೆಲ್ಲ ಹಾಕಿ ರೆಡಿ ಮಾಡಿದ್ಮೇಲೆ ಜಸ್ಟ್ ನಾವು 1-3 ವಿಷಲ್ ಮಾಡಿಸ್ಕೊಳ್ಳೋಣ. ಇವಾಗ ಬೇಳೆ ಬೆಂದಿದ್ದಾಗಿದೆ. ಕುಕ್ಕರ್ ಓಪನ್ ಮಾಡಿದ್ದೀವಿ. ಓಪನ್ ಮಾಡಿಕೊಂಡು ಸ್ಮ್ಯಾಶರ್, ಮತ್ತಿನ ಕೋಲು ಅಂತಾರೆ ನಮ್ಮ ಕಡೆ, ಇದನ್ನು ಹಾಕ್ಕೊಂಡು ಸ್ವಲ್ಪ ಜಸ್ಟ್ ಅರ್ಧಂಬರ್ಧಾದ್ರೂ ಮಸಿಬೋದು. ನಿಮಗೆ ಹೆಂಗೆ ಬೇಕೋ ಹಂಗೆ ಮಸ್ಕೊಬೇಕು. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ವಾಹ್ ಹೆಂಗಿರುತ್ತೆ ಟೇಸ್ಟ್ ಗೊತ್ತಾ. ಸ್ವಲ್ಪ ಊಟ ಮಾಡೋರು ಜಾಸ್ತಿ ಊಟ ಮಾಡ್ತಾರೆ ಅವಾಗ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, 2 ಟೇಬಲ್ ಸ್ಪೂನ್, ಜಾಸ್ತಿ ಬೇಡ. ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ನಮ್ಮ ಮಕ್ಕಳು ಇರೋದಕ್ಕೆ ಸೌಂಡ್ ಜಾಸ್ತಿ. ನೋಡಿ, 2 ಟೇಬಲ್ ಎಣ್ಣೆ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ರೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ಟೇಸ್ಟೇ ಬೇರೆ. ನೋಡಿ, ಅದು ಸ್ವಲ್ಪ ಹೊಡಿಬೇಕು, ವೆಯ್ಟ್ ಮಾಡಬೇಕಾಗುತ್ತೆ. ಚಿಟಪಟ ಅನ್ನೋ ಗಂಟ ವೆಯ್ಟ್ ಮಾಡಬೇಕು. ನೋಡಿ, ಇವಾಗ ಎಣ್ಣೆ ಚಿಟಪಟ ಅಂತ ಇದೆ ಸಾಸಿವೆ. ಆ ಜೊತೆ ಹಂಗೆ ಅನ್ಬೇಕಾದ್ರೆ ಹಂಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಕು. ಎಲ್ಲೂ ಅಂಗಡಿನ ತರೋಬೇಕು ಅಂತೇನಿಲ್ಲ, ಎಲ್ಲ ಮನೇಲಿರೋ ಐಟಮ್ಸೇ ಹಾಕ್ಕೊಂಡು ಸಿಂಪಲಾಗಿ ಬೇಳೆ ಸಾಂಬಾರು. ನೋಡಿ, ಸ್ವಲ್ಪ ಈರುಳ್ಳಿ, ಸಿಂಪಲ್, ಸ್ವಲ್ಪ ಅರ್ಧ ಈರುಳ್ಳಿ, ಅರ್ಧ ಒಣಗಿದ ಮೆಣಸಿನ್ಕಾಯಿ. ಸೊ ನೀಟಾಗಿ ಸ್ವಲ್ಪ ಫ್ರೈ ಆಗಿರ್ತದೆ. ಈರುಳ್ಳಿ ಕಲರು ಮೆಣಸಿನ್ಕಾಯಿ ಕಲರ್ ಸ್ವಲ್ಪ ಈ ಫ್ರೈ ಮಾಡಿದಾಗ ಒಂದು ಕಲರ್ ಬರುತ್ತೆ, ಲೈಟ್ ಬ್ರೌನ್ ಕಲರ್ ಥರ, ಆ ಥರ ಬ್ರೌನ್ ಕಲರ್ ಬರಬೇಕು. ನೀಟಾಗಿ ನೋಡಿ, ನೀವೇ ನೋಡಿ, ಇಷ್ಟ ಆದರೆ ಸಾಕು. ಸ್ವಲ್ಪ ನೀವು ಹಾಕಿದ ತಕ್ಷಣ ಡಬ ಅಂತ ತೆಗೆದುಬಿಡುತ್ತೆ. ಅದ್ರ ಬದಲು ಫಸ್ಟು ನೋಡಿ, ಇವಾಗ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಎಗರೋದಿಲ್ಲ. ಆಮೇಲೆ ನೀವು ಆರಾಮಾಗಿ ಹಾಕಿದ್ರೆ ಏನು ಎಗರೋದಿಲ್ಲ. ನೋಡಿ, ನಿಮ್ಮ ಮುಂದೆ ನಾನು ಹಾಕ್ತಾಯಿದ್ದೀನಿ ಅಷ್ಟೇ.
ಇದಾದಮೇಲೆ ನಿಮಗೆ ಸಾಂಬಾರು ತಿಕ್ನೆಸ್ ಬೇಕಂದರೆ ತಿಕ್ನೆಸ್ ಇಟ್ಕೊಬೋದು, ಇಲ್ಲ ನಮಗೆ ಸ್ವಲ್ಪ ನೀರು ರೈಸ್ ಬೇಕು ಮುದ್ದೆ ಮಾಡ್ಕೊಂಡು ತಿನ್ಬೋದು. ಅದಕ್ಕೆ ಮುದ್ದೆ ಆಮೇಲೆ ಏನದು ಚಪಾತಿ ಅವೆಲ್ಲ ಮಾಡ್ಕೊಂಡು ನಾನು ಇವಾಗ ಮಾಡ್ಕೊತಿರೋದು ರೈಸ್ಗೆ. ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ತಿನ್ನಿಸಿ. ಇವಾಗ ನಾವು ಅಷ್ಟು ಹೇಳಿದ್ವಿ ಇಷ್ಟು ಹೇಳಿದ್ವಿ ಅಂತೇನಿಲ್ಲ, ನಾವು ಬೇಯಬೇಕಾದ್ರೆ ಉಪ್ಪು ಹಾಕಿದ್ದೀವಿ, ಆಮೇಲೆ ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕೊಬೇಕು. ನೋಡಿ ಆಮೇಲೆ ಎಲ್ಲ ಫಿಲ್ಟರ್ ನೀರೇ ಯೂಸ್ ಮಾಡೋದು. ನೋಡಿ ಇದಾಯಿತು. ನೆಕ್ಸ್ಟು ಅದು ಬೇಯಬೇಕಾದ್ರೇ ನಾವು ಕಲಸಿಕ್ಕಿರ್ತೀವಲ್ಲ ಕೊತ್ತಂಬರಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಅಷ್ಟೇ. ಹಿಂಗೆ ಹಾಕ್ಬಿಟ್ಟ ತಕ್ಷಣ ನೀಟಾಗಿ ಕಟ್ ಮಾಡಿ ಸ್ವಲ್ಪ ಸಾಂಬಾರು ಕೊತ್ತಂಬರಿ ತುಂಬ ಟೇಸ್ಟು, ಕೊತ್ತಂಬರಿ ಸೊಪ್ಪು. ನೋಡಿ ಈಗ ಒಂದು 5 ನಿಮಿಷ ಕುದಿ ಬರುತ್ತೆ, ಬಂದಾಗ ತೋರಿಸ್ತೀನಿ ರೀ. ಇವಾಗ ನೋಡಿ ಸಾಂಬಾರು ಹಿಂಗೆ ಮರಳುತ್ತಾ ಇದೆ, ಅದೇನು ಜಾಸ್ತಿ ಕುದಿಬೇಕು ಅಂತಲ್ಲ, ಯಾಕಂದರೆ ಇವಾಗ ತಾನೇ ಕುಕ್ಕರ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ನಮಗೆ ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ನೆಂಚ್ಕೊಳ್ಳೋಕೆ ಸಿಗುತ್ತದೆ. ಇವಾಗ ಇಷ್ಟ ಆಯ್ತಂದರೆ ನೀವು ಜಸ್ಟ್ ಒಂದು ಸೌಟು ತೊಗೊಂಡು ಹಿಂಗೆ ಕೊಟ್ಟರೆ, ನೀವು ಉಪ್ಪು ಖಾರ ನೀವೇನು ನೋಡೋ ಇದೇ ಇಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿರುತ್ತಲ್ವ ಕನ್ಸಿಸ್ಟೆನ್ಸಿ ಎಷ್ಟು ಹಾಕಿದ್ದೀವಿ ಏನು ಅಂತೆಲ್ಲ ನಾವು ನೋಡಿರ್ತೀವಿ. ಸಾರಿ, ಬೇಜಾರು ಮಾಡ್ಕೋಬೇಡಿ. ನೋಡಿ ಸಾಂಬಾರು ನಿಮಗೆ ಕಾಣಿಸ್ತಾ ಇದೆಯಲ್ಲ, ನೀಟಾಗಿ ಮರಳ್ತಾ ಇದೆ. ಇಷ್ಟ ಆಯ್ತಂದರೆ ಸಾಂಬಾರು ರೆಡಿ. ಬ್ಯಾಚಲರ್ ಬೇಳೆ ಸಾಂಬಾರು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ. ಥ್ಯಾಂಕ್ ಯು.